ಅಕ್ಕಿ ಹಿಟ್ಟು ಉಪಯೋಗಿಸಿ ಗರಿಗರಿಯಾದ ಚಕ್ಲಿ ಮಾಡ್ಕೊಂಡ್ರೆ ಹೇಗಿರುತ್ತೆ ಹೇಳಿ. ಇನ್ಸ್ಟೆಂಟ್ ಆಗಿ ಬೇಗನೆ ಮಾಡ್ಕೋಬಹುದಾದಂಥ ಚಕ್ಲಿ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗೂ ಇರುತ್ತೆ, ಗರಿಗರಿಯಾಗೂ ಇರುತ್ತೆ. ತುಂಬಾನೇ ಟೈಮ್ ವೇಸ್ಟ್ ಮಾಡ್ಕೊಳ್ಳದೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ನಾನು ಲೇಖನ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಲ್ಲಿ ನಾನು ಮಾಡ್ಕೊಳ್ಳೋದಕ್ಕೆ 2 ಕಪ್ ಆಗೋಷ್ಟು ಅಕ್ಕಿ ಪೌಡರ್ನ ತಗೊಂಡಿದ್ದೀನಿ. 250 ಗ್ರಾಮ್ ಆಗೋಷ್ಟು ಮೆಜರ್ಮೆಂಟ್ ಅಲ್ಲಿ ತಗೊಳ್ತಾ ಇದ್ದೀನಿ. ಇದನ್ನ ನಾನು ಈಗಾಗಲೇ ಜರ್ಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಕಪ್ ಆಗುವಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿ, ಅರ್ಧ ಕಪ್ ಆಗೋಷ್ಟು ಕಡಲೆಪಪ್ಪು, ಇದನ್ನ ಸೇರಿಸ್ಕೊಂಡು ಮಿಕ್ಸಿ ಜಾರಲ್ಲಿ ನೀಟಾಗಿ ಪೌಡರ್ನ ರೆಡಿ ಮಾಡ್ಕೊಬರೋಣ. ಪೌಡರ್ ರೆಡಿ ಮಾಡ್ಕೊಂಡ್ಮೇಲೆ ಇದನ್ನ ಜರ್ಡಿ ಮಾಡ್ಕೋಬೇಕಾಗುತ್ತೆ. ಅಕ್ಕಿ ಪೌಡರ್ ಜರ್ಡಿ ಮಾಡ್ಕೊಂಡಿಲ್ಲ ಅಂದ್ರೆ ಅಕ್ಕಿ ಪೌಡರ್ನ ಜರ್ಡಿ ಮಾಡ್ಕೋಬೇಕಾಗುತ್ತೆ. ಇದನ್ನ ನೀಟಾಗಿ ಜರ್ಡಿ ಮಾಡ್ಕೊಳ್ಳೋಣ. ಎಲ್ಲೂ ತರಿ ಆಗಿರಬಾರ್ದು, ತುಂಬಾ ನುಣ್ಣಕ್ಕೆ ಮಾಡ್ಕೋಬೇಕಾಗುತ್ತೆ. ಒಂದ್ ವೇಳೆ ಈ ರೀತಿ ಜರ್ಡಿ ಮಾಡಿದ ನಂತರ ಉಳಿದ್ಕೊಂಡ್ರೆ ಇದನ್ನ ಮತ್ತೆ ಮಿಕ್ಸಿಗೆ ಸೇರಿಸ್ಕೊಂಡು ನೀಟಾಗಿ ಮತ್ತೆ ಗ್ರೈಂಡ್ ಮಾಡ್ಕೊಂಡು ಪೌಡರ್ನ ಮಾಡ್ಕೊಳ್ಳೋಣ. ಈ ಪೌಡರ್ನ ಮತ್ತೆ ಜರಡಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಹಚ್ಚ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ರೆ ಅಜ್ವಾನೂ ಸೇರಿಸ್ಕೋಬಹುದು. ನಂತರ ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಎಲ್ಲ ಪೌಡರ್ಗೂ ನೀಟಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಗಲೇ ಕೈಯಲ್ಲಿ ಇಡಿ ಬರಬೇಕು. ಈ ರೀತಿ ಇಡಿ ಬಂದ್ರೆ ಚಕ್ಲಿ ನೀಟಾಗಿ ಬರುತ್ತೆ. ಹೀಗೆ ಇದಕ್ಕೆ ನಾನು ಬಿಸಿನೀರು ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿನೀರು ಸ್ವಲ್ಪನೇ ಸೇರಿಸ್ಕೊಂಡು 1 ಸ್ಪೂನ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆರಿದ ನಂತರ ನಾವು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಅಷ್ಟೇ ಒಂದೇ ಸರಿ ಹಾಕಬಾರ್ದು, ಸ್ವಲ್ಪನೇ ಸೇರಿಸ್ಕೊಳ್ತಾ ನಾವು ಚಕ್ಲಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಬಿಸಿ ಜಾಸ್ತಿ ಅಂತ ಅನ್ಸಿದ್ರೆ 10 ನಿಮಿಷ ಬಿಸಿ ನೀರು ಆ್ಯಡ್ ಮಾಡಿ ತಟ್ಟೆ ಏನಾದರೂ ಮುಚ್ಚಿಟ್ಟು ನಂತರ 10 ನಿಮಿಷ ಬಿಟ್ಕೊಂಡಾದ್ರೂ ಕಲಿಸ್ಕೋಬಹುದು. ನಾನು ಸ್ವಲ್ಪ ತಣ್ಣಗಾದ ನಂತರ ನೀಟಾಗಿ ಈ ರೀತಿ ಚಕ್ಲಿ ಹಿಟ್ಟು ಏನಿದೆ ಇದನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಡ್ತಾ ಇದ್ದೀನಿ. ತುಪ್ಪ ಇಲ್ಲ ಅನ್ನೋರು ಎಣ್ಣೆ ಆದರೂ ಉಪಯೋಗಿಸ್ಕೋಬಹುದು. ಹೀಗೆ ಇದನ್ನ ಇನ್ನೊಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿಡ್ತಾ ಇದ್ದೀನಿ. ಯಾಕಂದ್ರೆ ಹಿಟ್ಟು ಹಾರಬಾರ್ದು, ಅದಕ್ಕೆ ಒಂದು ತಟ್ಟೆನ ಮುಚ್ಚಿಡೋಣ, ಅಥವಾ ಒಂದು ತೇವದ ಬಟ್ಟೆ ಆದರೂ ಹಾಕಿ ಇಡಬಹುದು. ನಂತರ ಸ್ವಲ್ಪನೇ ತೆಗೆದುಕೊಳ್ತಾ ಚಕ್ಲಿನ ಈ ರೀತಿ ಚಕ್ಲಿ ಹೊತ್ತೋದು ಏನಿರುತ್ತೆ ಅದರಲ್ಲಿ ನೀಟಾಗಿ ಚಕ್ಲಿನ ರೆಡಿ ಮಾಡಿ ಇಟ್ಕೊಳ್ತಾ ಒಂದು ತಟ್ಟೆ ಮೇಲೆ ನೀಟಾಗಿ ಈ ರೀತಿ ಚಕ್ಲಿನ ಮಾಡಿ ಇಟ್ಕೊಳ್ತಾ ಇದ್ದೀನಿ ಪಕ್ಕದಲ್ಲಿ, ಅಥವಾ ಒಂದು ಕವರ್ ಶೀಟ್ ಮೇಲಾದರೂ ಮಾಡ್ಕೋಬಹುದು. ನಂತರ ಪಕ್ಕದಲ್ಲಿ ಎಣ್ಣೆ ಕಾಯ್ದು ಇಟ್ಕೊಂಡಿದ್ದೀನಿ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ. ಎಣ್ಣೆ ಕಾದಿರುವಾಗ ಇದನ್ನ ನಿಧಾನಕ್ಕೆ ಸೇರಿಸ್ಕೊಂಡು ನೀಟಾಗಿ ನಾವು ಚಕ್ಲಿನ ರೆಡಿ ಮಾಡ್ಕೊಳ್ಳೋಣ. 2 ಕಡೆನೂ ನೀಟಾಗಿ ಬೇಯಿಸ್ಕೊಳ್ಳೋಣ. ಹಾಕಿದ ತಕ್ಷಣನೇ ಮಗಚಾಕೋದೇನು ಬೇಡ. ಒಂದು 5 ನಿಮಿಷ ಬಿಟ್ಟು ಮೇಲೆ ಬಂದ ನಂತರ ಅದನ್ನ ಇನ್ನೊಂದು ಕಡೆ ತಿರ್ಸಾಕಿ ಅದನ್ನ 2 ಕಡೆನೂ ನೀಟಾಗಿ ಬೇಯಿಸ್ಕೊಳ್ಳೋಣ. ಆಗ ಗರಿಗರಿಯಾದ ಚಕ್ಲಿ ರೆಡಿ ಆಗುತ್ತೆ. ತುಂಬಾ ಗಟ್ಟಿ ಅನ್ಸಿದ್ರೆ ಒಂದೇ ಒಂದು ಚಿಟಿಕೆ ಹಿಟ್ಟು ಕಲಸೋವಾಗ ಬೇಕಿಂಗ್ ಸೋಡಾ ಏನಿರುತ್ತೆ ಅದನ್ನ ಸೇರಿಸ್ಕೋಬಹುದು. ಅದು ಆಪ್ಷನಲ್ಲು. ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.